ಸೊ ನಾವು ಯಾವಾಗಲೂ ಹೊಸ ಬೆಕ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಡೈರೆಕ್ಟ್ ಆಗಿ ಎಲ್ಲ ಒಟ್ಟಿಗೆ ಬಿಟ್ಬಿಡಬಾರ್ದು. ಎಲ್ಲ ಹೊಸ ಮುಖಗಳು ಕಚ್ಚಾಡ್ ತಿಂದ್ಬಿಡ್ತಾರೆ, ಹಂಗಲ್ಲ. ಅದು ಬೆಸ್ಟ್ ನಾಟ್ ದ ಪಾಯಿಂಟ್. ನಾನೀಗ 18 ಬೇಕು 20 ಬೇಕು ಏನು ಇಟ್ಟಿದ್ದೀನಿ, ಫಸ್ಟ್ 4 ತಂದಿದ್ದು. ಆ 4 ಫಸ್ಟ್ ಸೆಟ್ ಆದ್ವು. ನೆಕ್ಸ್ಟ್ ಇನ್ನೊಂದು 3 ಇಂಟ್ರೊಡ್ಯೂಸ್ ಮಾಡಿದೆ, ನೆಕ್ಸ್ಟ್ ಇನ್ನೊಂದು 3 ಇಂಟ್ರೊಡ್ಯೂಸ್ ಮಾಡಿದೆ. ಅದು ಇಂಟ್ರೊಡ್ಯೂಸ್ ಮಾಡಿ ಒಂದು 3-4 ಡೇಸ್ ಟೈಮ್ ತಗೊಳುತ್ತೆ. ಅದಕ್ಕೆ ಅನ್ಸತ್ತೆ ನಾನು ಒಂದು ಯಾವ್ದು ಹೊಸ ಜಾಗಕ್ಕೆ ಬಂದಿದ್ದೀನಿ, ಸುತ್ತಮುತ್ತನೂ ಬೆಕ್ಗಳಿದೆ, ನನ್ಗೇನಾದ್ರು ತೊಂದರೆ ಕೊಟ್ಬಿಡ್ತಾವ ಅಂತ ಅದು ಅಬ್ಸರ್ವ್ ಮಾಡ್ತಾ ಇರುತ್ತೆ, ನೋಡುತ್ತೆ 1-2-3 ದಿನ. ಆಮೇಲೆ ಗೊತ್ತಾಗುತ್ತೆ ಇವ್ರು ಯಾರು ತೊಂದರೆ ಕೊಡಲ್ಲ, ಇವರೆಲ್ಲ ನಮ್ಮ ಸುತ್ತಮುತ್ತವರೇ ನಮ್ಮ ಫ್ರೆಂಡ್ಲಿ ಆಗಿದ್ದಾರೆ ಅಂತ. ಹಂಗೆ ಸ್ಲೋ ಅಂಡ್ ಸ್ಟಡಿ ಆಗಿ ನಾವು ಇಂಟ್ರೊಡ್ಯೂಸ್ ಮಾಡಬೇಕು. ಈ ಬ್ರೀಡ್ ಆ ಬ್ರೀಡ್ ಅಂತಲ್ಲ, ನಾವು ಇಂಡಿಯನ್ ಬ್ರೀಡ್ಗಳೇ ಒಟ್ಟಿಗೆ ತಂದು ಹೊಸವರು ಇಟ್ಟರು ಜಗಳ ಆಗ್ತವೆ. ಫಾರಿನ್ ಬ್ರೀಡ್ಗಳು ಒಟ್ಟಿಗೆ ಫಸ್ಟ್ ಟೈಮ್ ಒಟ್ಟಿಗೆ ಇಟ್ಟರು ಅಡ್ಜಸ್ಟ್ ಆಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ. ಒಂದು 2-3 ದಿನ ಸೆಟ್ ಆಗಿಬಿಡ್ಬೇಕು, ಫ್ಯೂಚರ್ ಇಂಟ್ರೊಡ್ಯೂಸ್ ಮಾಡ್ಬೋದು. ಒಂದೇ ಬಂದು ಮುಖಾಮುಖಿ ಬಿಟ್ಬಿಡ್ಬಾರ್ದು ನಾವು. ಸ್ಟಾರ್ಟಿಂಗ್ ಈ ವೆಂಚರ್ ಮಾಡೋ ಟೈಮಲ್ಲಿ ಫಸ್ಟ್ ಈ ಪ್ರಾಜೆಕ್ಟ್ ಈ ತರ ಒಂದು ಕಾನ್ಸೆಪ್ಟ್ ನಾನು ಕೆಲವೊಂದು 4 ಜನ ಡಿಸ್ಕಸ್ ಮಾಡಿದೆ. ತುಂಬಾ ಚೆನ್ನಾಗಿದೆ. ಫಸ್ಟ್ ಹೇಳಿದ ಎಲ್ಲರೂ ಈ ತರ ಕಾನ್ಸೆಪ್ಟ್, ನಿಮ್ಗೆ ಈ ತರ ಪ್ಲಾನ್ ಎಲ್ಲಿಂದ ಬಂತು ಅಂತ ಫಸ್ಟ್ ಜನ ಕೇಳಿ ಸ್ಟಾರ್ಟ್ ಮಾಡಿದ್ದು. ಜನ ಇನ್ ಸೆನ್ಸ್ ನನ್ನ ಕ್ಲೋಸ್ ಸರ್ಕಲ್ ಫ್ರೆಂಡ್ಸ್ಗಳು. ನಾನು ಹೇಳಿದ ಆಸ್ ಅ ಪೆಟ್ ಲವರ್ ನನ್ಗೇನ್ ಗೊತ್ತಿದೆ, ನಾನೇನು ಹೇಳ್ಕೊಂಡ್ ಬರ್ತಾ ಇದ್ದೆ. ಬಹುಶಃ ನಿಮ್ಗೆ ಬಹಳಷ್ಟು ನಾಲೆಜ್ ಇರ್ಲಿಲ್ಲ, ಅದೇ ತರ ಬಹಳ ಜನಕ್ಕೆ ನಾಲೆಜ್ ಇರೋದಿಲ್ಲ. ಸೊ ಅದು ನಾನು ಗೈಡ್ ಮಾಡೋದು ಒಂದು ಉದ್ದೇಶ ಬೇಕಿತ್ತು ಅಂತ ಹೇಳಿದೆ. ಅಂಡ್ ಈ ಕಾನ್ಸೆಪ್ಟ್ ಹೇಳಿದ್ಮೇಲೆ ಸುಮಾರು ಜನ ಇಷ್ಟಪಟ್ಟಿದ್ದು, ಇಲ್ಲ ತುಂಬಾ ಚೆನ್ನಾಗಿದೆ, ಇದು ಬೇಕು, ಇದು ಆಕ್ಚುಲಿ ಈ ತರ ಮಾಡಬೇಕು. ಎಸ್ಪೆಷಲಿ ಮೈಸೂರು ಸಿಟಿಲಿ ಜನಗಳಿಗೆ ಈ ತರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಾವು ಸ್ಟಾರ್ಟ್ ಮಾಡಿದ್ರೆ ಬಹಳ ಜನಕ್ಕೆ ಬಿ ಕೈಂಡ್ ಟು ಅನಿಮಲ್ಸ್, ಪ್ರಾಣಿ ಪಕ್ಷಿಗಳನ್ನ ಒಂದು ರೀತಿ ಹೆಂಗಿರುತ್ತೆ ಎಲ್ಲ ನೀವು ಒಂದು ಇನ್ಫಾರ್ಮೇಟಿವ್ ಆಗಿ ಹೇಳಿ ತುಂಬಾ ಚೆನ್ನಾಗಿರುತ್ತೆ. ಆಲ್ಸೋ ಫ್ಯಾಮಿಲಿ ಅಂಡ್ ಮಕ್ಕಳು ಟೂರಿಸ್ಟ್ಗಳಿಗೂ ಹೊಸದಾಗಿ ಏನಾದ್ರು ಒಂದು ಮೈಸೂರಲ್ಲಿ ತಿಳ್ಕೊಳ್ಳೋಂಥದ್ದು ಬೇಕಿರುತ್ತೆ. ಬೆಕ್ಗಳು ಮಾತ್ರ ಸುಮ್ಮನೆ ಬಿಟ್ಬಿಟ್ಟಿಲ್ಲ, ಕಟಾಕ್ ಇಟ್ಬಿಟ್ಟಿಲ್ಲ ಅಥವಾ ನಾವು ಕೇಟಲ್ ಬಿಟ್ಬಿಟ್ಟಿಲ್ಲ. ಮ್ಯೂಸಿಯಂ ಒಳಗೆ ಲಾಟ್ ಆಫ್ ಇನ್ಫಾರ್ಮೇಶನ್ ಇದೆ. ನಮ್ಮ ಚಾರ್ಟ್ಗಳು ಇಟ್ಟಿದೀವಿ, ಅದ್ರ ಲರ್ನಿಂಗ್ಗೋಸ್ಕರ ಏನೇನು ತಿಳ್ಕೊಳ್ಳೋಕೆ ಕಲಿಯೋಕೆ ಏನೇನು ಬೇಕು ಎಲ್ಲಾ ತರ ಒಂದು ಇನ್ಫಾರ್ಮೇಶನ್ ವಾಲ್ಗಳು ಕ್ರಿಯೇಟ್ ಮಾಡಿದೀವಿ, ಫನ್ ಎಲಿಮೆಂಟ್ಸ್ ಕ್ರಿಯೇಟ್ ಮಾಡಿದ್ವಿ. ಅದಕ್ಕೆ ವಿಸಿಟರ್ಸ್ ವಿಸಿಟ್ ಮಾಡಿದಾಗ ರಿಯಲ್ ಕ್ಯಾಟ್ ಅಲ್ದೇನೆ ಬೇರೆ ಎಲ್ಲಾ ಎಲಿಮೆಂಟ್ಸ್ ಕ್ಯಾಟ್ ಬಗ್ಗೆ ತಿಳ್ಕೊಳ್ಳೋದೆಲ್ಲ ನಮ್ಮಲ್ಲಿ ಆ ಜಾಗದಲ್ಲಿದೆ.